ಒಂದು ಸ್ಟ್ರಾಂಗ್ ಕಾಫಿ ಕೊಡೆ. ವೀಣಾ, ಏನಿದು? ಏನೇ ನೀನು ಬೆಳಿಗ್ಗೆ ಸುಪ್ರಭಾತ ಆಡೋದನ್ನ ಕೇಳಿದ್ದೀನಿ, ನೀನ್ ನೋಡಿದ್ರೆ ತೋಡಿ ರಾಗ ಆಡ್ತಿದ್ಯಲ್ಲ, ಏನಾಯ್ತಾ? ಹೌದು ರೀ, ನನ್ ಕಣ್ಣೀರ್ ನೋಡಿದ್ರೆ ನಿಮ್ಗೆ ಯಾವಾಗ್ಲೂ ಯಾವ್ದೋ ರಾಗ ಅಂತಲೇ ಅನ್ಸುತ್ತೆ. ಆದ್ರೆ ಯಾಕೆ ಅಳ್ತಿದ್ಯಾ ಅಂತ ಮಾತ್ರ ಕೇಳಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಸುಸ್ತಾಗಿ ಬಂದಿರ್ತೀವಿ, ಮನೆಗೆ ಬಂದು ಆರಾಮಾಗಿ ಮಲಗಿ ಬೆಳಿಗ್ಗೆ ಎದ್ರೆ ವಾತಾವರಣ ಸಂತೋಷವಾಗಿರುತ್ತೆ ಅಂದ್ರೆ ಏನೇ ನಿನ್ನ ಗೋಳು? ಹೌದು ರೀ, ಎಲ್ಲ ನಂದೇ ಗೋಳು, ನಿಮ್ ಮಾತ್ರ ಏನೂ ಇಲ್ಲ ಅಲ್ಲ. ನಿನ್ ಮತ್ಗೇನು ಬೆಳಗ್ಗೆ ಹೊಸ ನಾಟಕ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಬಡ್ಕೋತೀನಿ, ಬೇರೆ ಹೋಗೋಣ ಅಂತ. ನಿನ್ಗೆಲ್ಲ ನಡ್ತಾ ನಿಮಿಷ ಸುಮ್ಮನೆ ಇರ್ತಾ ಸಿಂಚನ, ಅದೇನಂತ ವಿಚಾರಿಸ ನಡಿ ನಡಿ. ಯಾಕದ್ಕೆ ಅಳ್ತಾ ಇದ್ದೀರಾ? ಏನಾಯ್ತು? ಎಲ್ಲ ನಿಮ್ಮಿಬ್ರಿಂದಾನೇ ಆಗಿದ್ದು ಕಣ. ಬಂದು ಗೋಕುಲ್ದಂತ ಮನೆ ಓಡೋದು ಹಾಳಾಗಿದ್ದು ನಿಮ್ಮಿಬ್ರಿಂದಾನೆ. ಅಮ್ಮ ಇಲ್ಲಕ್ಕೆ ಬಾಯಿ ಬಂದಂಗೆ ಮಾತಾಡ್ತಿದ್ಯಾ? ರಾತ್ರಿ ಸರಿ ನಿದ್ರೆ ಮಾಡಿಲ್ವಾ? ಹೌದು ರೀ, ಮಾಡೋದೆಲ್ಲ ಮಾಡಿ ಚೆನ್ನಾಗಿ ನಿದ್ರೆ ಮಾಡೋದಕ್ಕೆ ನಿಮ್ಮೆಲ್ಲರಿಂದ ಆಗ್ಬಹುದು. ಮನೇಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮ್ಗೆ ಯಾರಿಗಾದ್ರು? ಅದನ್ನೇ ತಾನೇ ಕೇಳ್ತಿರೋದು. ಅದೇನಾಗಿದೆ ಅಂತ ಹೇಳಿ, ಸುಮ್ಮನೆ ಈ ಓವರ್ ಬಿಲ್ಡಪ್ ಎಲ್ಲ ಕೊಡ್ಬೇಡಿ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀನ್ ಒಬ್ಬಳು ನೆಟ್ಟಗಿದ್ದಿದ್ರೆ ಈ ಮರ 2 ಭಾಗ ಆಗ್ತಿರ್ಲಿಲ್ಲ. ಅದೇನು ಓವರ್ ಬಿಲ್ಡಪ್ ಅಂತ ಹೇಳ್ತಿದೀಯಲ್ಲ, ಅದನ್ನ ನಾನೆಲ್ಲ ತಗೋತಿರೋದು ನೀನು. ಅದಕ್ಕೆ ಏನ್ ಮಾತಾಡ್ತಿದ್ದೀರಾ? ಇವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಕಳ್ಕೊಂಡವ್ರ ನೋವು ನಿಮ್ಗೇನ್ ಗೊತ್ತು ಹೇಳಿ? ಹೌದಪ್ಪ, ಎಲ್ಲ ಕಷ್ಟ ನಿನಗ್ ಮಾತ್ರ ಗೊತ್ತಾಗತ್ತೆ, ನನ್ಗೇನು ಗೊತ್ತಾಗಲ್ಲ. ಒಂದ್ ನೆನ್ಪಿಟ್ಕೊ, ಒಡವೆ ಕಳ್ದೋದ್ರೆ ಬೇರೆದನ್ನ ತಗೋಬಹುದು, ಆದ್ರೆ ಅಪ್ಪ ಅಮ್ಮ ಕಳ್ದೋದ್ರೆ ಹೊಸದಾಗಿ ತಗೋತೀರಾ? ಸರಿ ಪುಟ್ಟ, ನಾನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸರಿ, ಬಾಯ್ ಭಾವನಾ. ಬಾಯ್. ಸಿದ್ದು ಅವರೇ, ಏನಾಯ್ತು? ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ, ಇದ್ದಕ್ಕಿದ್ದಾಗೆ ಡಲ್ ಆಗಿಬಿಟ್ರಿ. ಅದು ಏನಿಲ್ಲ ಮೇಡಮ್ ಅವರೇ. ನನಗೆಲ್ಲ ಗೊತ್ತು ಸಿದ್ದು ಅವರೇ. ಈ ಕೇಸ್ ವಿಚಾರವಾಗಿ ನೀವು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ನೀವಷ್ಟೆಲ್ಲ ಯೋಚನೆ ಮಾಡಬೇಡಿ. ಮಾವ ಹೇಗಿದ್ರು ಮಾತಾಡಿದಾರಲ್ವಾ, ನೀವು ನನ್ನ ಜೊತೆ ಇದ್ರೆ ಎಲ್ಲ ಸರಿ ಹೋಗುತ್ತೆ. ವೀಣಕ್ಕ, ಚಲ್ವಿ ಬಂದ್ರ? ಅಕ್ಕ, ಇದೇನಕ್ಕ ಇದು? ಮನೆ ಭಾಗ ಮಾಡಂಗೆ ಪಟ್ಟಿ ಹಾಕಿದ್ದೀರಾ? ಇದಾರಲ್ಲ ಅಣ್ಣ ತಮ್ಮ, ಮನೆನ ಭಾಗ ಮಾಡಿದ್ದಾರೆ. ಅವತ್ತು ಸಿಂಚನ ಬಂದ್ಲು, ತನ್ನ ಒಡವೆ ಕಳೆದೋಗಿದೆ, ಅದನ್ನೆಲ್ಲ ನೀವೇ ಕದ್ದಿದ್ದು ಅಂತ ನನ್ನ ಮೇಲೆ ಆರೋಪ ಹಾಕಿದ್ಲು. ಹೌದು, ದೊಡ್ಡ ಮರ್ಯಾದೆ ಕುಟುಂಬ, ಮರ್ಯಾದೆಗೆ ಅಂಜಿ ಬದುಕೋ ಅಂತ ಜನ. ಮರ್ಯಾದೆಗೆ ಹೆದರೋ ತರ ಇದ್ರೆ ನನ್ ಒಡವೆ ಯಾಕೆ ಕರೀತಾ ಇದ್ರಿ? ಕದಿಯೋದು ಅಲ್ದೆ ನನಗ್ ಗೊತ್ತಾಗ್ಬಾರ್ದು ಅಂತ ಡೂಪ್ಲಿಕೇಟ್ ಮಾಡಿ ಇಟ್ಟಿದ್ದೀರಲ್ಲ, ನಾಚಿಕೆ ಆಗಲ್ವಾ ಇಂತ ಕೆಲಸ ಮಾಡಕ್ಕೆ?
ಅಲ್ಲ ಕಣ, ಅವಳು ಬಾಯಿ ಬಂದಂಗ್ ಮಾತಾಡ್ತಿದ್ದಾಳೆ. ಕೇಳ್ಕೊಂಡು ನಿಂತ್ಕೊಳ್ಳೋಕೆ ನಾನು ನಿಂತರ ಹೆಂಡತಿ ಗುಲಾಮ್ ಅನ್ಕೊಟ್ಯಾ? ಏನೇನೋ ಮಾತಾಡ್ತಿದ್ಯಾ? ಅಣ್ಣ ಅಂತ ಸುಮ್ಮನೆ ಇದೀನಿ. ಇಲ್ಲದೆ ಇದ್ರೆ ನಾನು ಅಷ್ಟೇ ಕಣ, ತಮ್ಮ ಅಂತ ಸುಮ್ಮನೆ ಇದ್ದೀನಿ. ಬಾಯಿ ಮುಚ್ಕೊಂಡು ಇರ ಕೇಳೋ, ಇಲ್ಲ ಅಂದ್ರೆ ಪರಿಣಾಮ ನಟ್ಟಿಗಿರಲ್ಲ. ಬಾಯಿ ಮುಚ್ಕೊಂಡು ಇರ ಕೇಳೋ. ನೋಡಿಯಪ್ಪ, ಈ ಮನೆ ಭಾಗ ಆಗ್ಲೇಬೇಕು. ಇನ್ಮೇಲೆ ನಾವ್ ಯಾರು, ಅವ್ರು ಯಾರು? ಬೆಂಕಿ, ಸಮಾಧಾನ ಮಾಡ್ಕ. ಹಿಂಗೆ ಆಗ್ಬೇಕು ಅಂತ ಇದ್ದಾಗ ಯಾರಿಂದ ಬದಲಾಯಿಸಕ್ಕಾಯ್ತದೆ ಹೇಳು? ಅಮ್ಮ